ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ಮನೇಲಿ ನೋಡಿದ ವಿಷಯ ಗೊತ್ತಾಗಿರುತ್ತೆ ಅಲ್ಲ. ಇವತ್ತು ನಾನು ನನ್ನ ವಿಡಿಯೋಗಳಿಗೆ ಎಷ್ಟು ಅಮೌಂಟ್ ಬರ್ತಾ ಇದೆ, ಜೊತೆಯಲ್ಲಿ ಎಷ್ಟು ವ್ಯೂಸ್ಗೆ ಎಷ್ಟು ಡಾಲರ್ ಕೌಂಟ್ ಆಗುತ್ತೆ, ಇಲ್ಲಿ ತನಕ ನಾನು ಎಷ್ಟು ಡಾಲರ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ, ಮತ್ತೆ ನನಗೆ ಪೇಮೆಂಟ್ ಯಾವಾಗ ಬರ್ಬೋದು ಅನ್ನೋದನ್ನು ಕೂಡ ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂತಂದ್ರೆ ಹೊಸದಾಗಿ ಚಾನಲ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿರೋರು ಇವಾಗ ಮೊನಿಟೈಸ್ ಮಾಡ್ಕೊಬೇಕು ಅಂತ ಇರೋರಿಗೆ ಕೂಡ ಸ್ವಲ್ಪ ಡೌಟ್ ಇರುತ್ತೆ ಅಲ್ಲ, ಎಷ್ಟು ಬರ್ಬೋದು ಅಂತ ಅಂದ್ಬಿಟ್ಟು ಒಂಥರ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡಿರ್ತಾರೆ ಅಲ್ವಾ. ಹಾಗಾಗಿ ತೋರ್ಸೋಣ ಅಂತ ಅಂದ್ಬಿಟ್ಟು ನನಗೆ ಯಾವ್ಯಾವ ವಿಡಿಯೋಗಳಿಗೆ ಮತ್ತೆ ವಿಡಿಯೋಗಳಿಗೆ, ಶಾರ್ಟ್ಸ್ಗಳಿಗೆ, ಲೈವ್ಗಳಿಗೆ ಎಲ್ಲದಕ್ಕೂ ಕೂಡ ಯಾವ್ದಾವ್ದಕ್ಕೆ ಎಷ್ಟೆಷ್ಟು ಬರ್ತಾ ಇದೆ ಅಂತ ಅಂದ್ಬಿಟ್ಟು ಎಷ್ಟು ಡಾಲರ್ ಕೌಂಟ್ ಆಗ್ಬೋದು ಅನ್ನೋದನ್ನ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಹೇಳಿ ವಿಷಯ ಹೆಂಗ್ ಅನಿಸ್ತು ಅಂತ ಅಂದ್ಬಿಟ್ಟು. ಈಗ ನಾನು YT ಸ್ಟುಡಿಯೋನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನನ್ನ ವಿಡಿಯೋಗಳಿಗೆ ಎಷ್ಟು ಡಾಲರ್ಗಳು ಕೌಂಟ್ ಆಗಿದೆ ಅಂತ ಅಂದ್ಬಿಟ್ಟು. ಕಂಟೆಂಟ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ನಿನ್ನೆ ಹಾಕಿರೋ ವಿಡಿಯೋನೇ ಓಪನ್ ಮಾಡೋಣ. 259 ವ್ಯೂಸ್ ಬಂದಿದೆ. ಅದಕ್ಕೆ 259 ವ್ಯೂಸ್ಗೆ ಬಂದಿರೋದು 0.08 ಅಷ್ಟೇನೆ. ಅದಿನ್ನೂ ನೈಟ್ ಎಲ್ಲ ವ್ಯೂಸ್ ಬಂದಿರುತ್ತೆ ಅಲ್ಲ, ನೈಟು ಮತ್ತು ಇವತ್ತು ಬಂದಿರೋ ವ್ಯೂಸು ಅದೆಲ್ಲನೂ ಏನು ನಾಳೆಗೆ ಕೌಂಟ್ ಆಗುತ್ತೆ. ಇದು ಬೆಳಗ್ಗೆಯಿಂದ ಸಂಜೆವರೆಗೂ ಏನು ವ್ಯೂಸ್ ಬಂದಿರುತ್ತೆ ಅಲ್ಲ ಅದಕ್ಕೆ ಮಾತ್ರ ತೋರಿಸ್ತಾ ಇದೆ 0.08. ಹಂಗಂತ 259 ವ್ಯೂಸ್ಗೆ ಇಷ್ಟೇನಾ ಅಂತ ಅಂದ್ಕೊಬೇಡಿ. ಇದು ನೋಡಿ ಸೇಮ್ ಅಷ್ಟೇ ಇದೆ, 263 ವ್ಯೂಸ್ ಇದೆ. ಇದು ಮೊನ್ನೆ ಹಾಕಿರೋ ವಿಡಿಯೋ. ಇದಕ್ಕೆ ಬಂದಿರೋದು 0.12. ಓಕೆನಾ, ಈ ಥರ ಬರುತ್ತೆ. ಕೆಲವೊಂದು ಕಮ್ಮಿ ಬಂದಿರೋದಕ್ಕೆ ಜಾಸ್ತಿ ಡಾಲರ್ ತೋರಿಸುತ್ತೆ, ಕೆಲವೊಂದು ಜಾಸ್ತಿ ಬಂದಿರೋದಕ್ಕೆ ಕಮ್ಮಿ ತೋರಿಸುತ್ತೆ. ಈಗ ಸ್ವಲ್ಪ ಜಾಸ್ತಿ ಬಂದಿರೋದು ನೋಡೋಣ. 597 ವ್ಯೂಸ್ ಇದೆ. ಇದಕ್ಕೆ 597 ವ್ಯೂಸ್ಗೆ ಬಂದಿರೋದು ನೋಡಿ 0.39 ಬಂದಿದೆ. ಓಕೆನಾ, 0.39. 599 ವ್ಯೂಸ್ಗೆ ಅದೇ 500 ವ್ಯೂಸ್ ದಾಟಿರೋದು ಒಂದು ವಿಡಿಯೋ ತೋರಿಸ್ತೀನಿ ಎಷ್ಟು ಬಂದಿದೆ ಅಂತ ಅಂದ್ಬಿಟ್ಟು. ಇಲ್ಲಿದೆ ನೋಡಿ, ಇದು 530 ವ್ಯೂಸ್ ಬಂದಿದೆ. ಆದರೆ ಇದಕ್ಕೆ ಬಂದಿರೋದು 530 ವ್ಯೂಸ್ಗೆನೇ 0.75. ಅಲ್ಲಿಗೆ $3.25 ಅಷ್ಟಾಯಿತು. $1 ಇವಾಗ 90 ರೂಪೀಸ್ ಏನೋ ಇದೆ ಅಲ್ಲ, ಆ ಲೆಕ್ಕ ಹಾಕ್ಕೊಂಡ್ರೆ $3.25 ಅಷ್ಟಾಗುತ್ತೆ ಇದು. ಆ ಥರ ಕೆಲವೊಂದಕ್ಕೆ ವ್ಯೂಸ್ ಕಮ್ಮಿ ಬಂದಿದ್ರೂ ಕೂಡ ಸ್ವಲ್ಪ ಜಾಸ್ತಿನೇ ಡಾಲರ್ ಬಂದಿರುತ್ತೆ, ಕೆಲವೊಂದಕ್ಕೆ ಜಾಸ್ತಿ ಬಂದಿದ್ರೂ ಕೂಡ ಕಮ್ಮಿ ಡಾಲರ್ ಬಂದಿರುತ್ತೆ. ಅದು ಒಂದೊಂದು ಸಲ ಏನೋ ವಿಡಿಯೋ ಲೆಂತ್ ಮೇಲೇನೂ ಡಿಪೆಂಡ್ ಆಗುತ್ತೆ, ಅದ್ರ ಮೇಲೆ ರನ್ ಆಗೋ ಆ್ಯಡ್ಗಳ ಮೇಲೇನೂ ಡಿಪೆಂಡ್ ಆಗುತ್ತೆ. ಮತ್ತು ಕೆಲವರು ಏನಂದರೆ ಈ ವಿಡಿಯೋನ ಕ್ಲಿಕ್ ಮಾಡಿ ಹೋಗಿರ್ತಾರಲ್ಲ, ಅದೆಲ್ಲ ನಮಗೆ ಕೌಂಟಿಂಗಲ್ಲೇ ವ್ಯೂಸ್ ಕೌಂಟಿಂಗಲ್ಲಿ ತೋರಿಸುತ್ತೆ. ಆದರೆ ಅದು ಯಾವುದೂ ಅವರು ಈಗ ನಮಗೆ ಮಿಡ್ರೋಲ್ ಆ್ಯಡ್ ಬರುತ್ತೆ ಅಲ್ಲ, ಅಲ್ಲಿವರೆಗೂ ಅವ್ರು ವೀಡಿಯೋನೇ ನೋಡಿರಲ್ಲ, ಸ್ಟಾರ್ಟಿಂಗಲ್ಲಿ ಬಂದುಬಿಟ್ಟು ಕ್ಲಿಕ್ ಮಾಡಿ ಹೋಗ್ಬಿಟ್ಟಿರ್ತಾರೆ. ಅದೆಲ್ಲನೂ ವಿಡಿಯೋ ನಮಗೆ ಕೌಂಟಿಂಗಲ್ಲಿ ತೋರಿಸ್ತಾ ಇರುತ್ತೆ. ಆದರೆ ಡಾಲರಲ್ಲಿ ಅದೆಲ್ಲನೂ ಕೌಂಟ್ ಆಗಲ್ಲ. ನಮಗೆ ಯಾರು ವೀಡಿಯೋನ ಪೂರ್ತಿಯಾಗಿ ನೋಡಿರ್ತಾರೆ ಅಥವಾ ಒಂದು ಅರ್ಧ ವೀಡಿಯೋನಾದರೂ ನೋಡಿರ್ತಾರಲ್ಲ, ಅದ್ರ ಮೇಲೆ ನಮಗೆ ಡಾಲರ್ಗಳು ಕೌಂಟ್ ಆಗ್ತಾ ಹೋಗುತ್ತೆ. ಸುಮ್ಮನೆ ವ್ಯೂಸ್ ಜಾಸ್ತಿ ಇದೆ ಅಂತಂದು ಮಾತ್ರಕ್ಕೇನೆ ಜಾಸ್ತಿ ಡಾಲರ್ ಬರುತ್ತೆ ಅಂತಲ್ಲ. ಈಗ ಲಕ್ಷಗಟ್ಟಲೆ ವ್ಯೂಸ್ ಬಂದಿರೋರ್ಗೂ ಕೂಡ ತುಂಬ ಕಮ್ಮಿ ಡಾಲರ್ ಕೌಂಟ್ ಆಗುತ್ತೆ. ಯಾಕೆ ಅಂದರೆ ಈ ಥರನೇ ಜಸ್ಟ್ ಕ್ಲಿಕ್ ಮಾಡಿ ಹೋಗಿರೋದೆಲ್ಲನೂ ಕೌಂಟಿಗೆ ಬರಲ್ಲ ಡಾಲರ್ಗೆ. ವೀಡಿಯೋನ ಯಾರು ಪೂರ್ತಿ ನೋಡಿದ್ದಾರೆ, ಆ್ಯಡ್ಗಳನ್ನ ಯಾರೆಲ್ಲ ಸ್ಕಿಪ್ ಮಾಡದೆ ನೋಡಿದ್ದಾರೆ, ಎಷ್ಟು ಅದೇ ಲೆಂತಲ್ಲಿದೆ ವಿಡಿಯೋ, ಇದೆಲ್ಲನೂ ಲೆಕ್ಕ ಆಗುತ್ತೆ. ಅದ್ರ ಮೇಲೇ ಡಿಪೆಂಡ್ ಆಗೋದು ಡಾಲರ್ ಲೆಕ್ಕ. ಈಗ ಇದೊಂದು 4700 ವ್ಯೂಸ್ ಬಂದಿದೆ. ಇದನ್ನು ನೋಡೋಣ ಎಷ್ಟು ಬಂದಿದೆ ಅಂತ ಅಂದ್ಬಿಟ್ಟು ಡಾಲರು. ಇದಕ್ಕೆ ನೋಡಿ 2.42 ಬಂದಿದೆ. $2.5 ಅಂದ್ಕೊಳ್ಳಿ, $2.5 ಅಷ್ಟು ಇದಕ್ಕೆ ಬಂದಿದೆ ದುಡ್ಡು. ಇನ್ನೊಂದು ವಿಡಿಯೋ ನೋಡೋಣ ನೋಡಿ. ಇದು 571 ವ್ಯೂಸು. 571 ವ್ಯೂಸ್ಗೆ ಬರೀ 26, 0.26 ಕಾಲು ಭಾಗದಷ್ಟು ಬಂದಿದೆ ಅಷ್ಟೇನೆ. ಇದೊಂದು 3600 ಬಂದಿದೆ. ಇದು 3600 ವ್ಯೂಸ್ಗೆನೇ ನನಗೆ 2.22. ಇಲ್ಲಿ ನೋಡಿ 3600 ವ್ಯೂಸ್ಗೆ 2.22. ಆವಾಗಲೇ 4700ಗೆ 2.50 ಸಮಥಿಂಗ್ ಎಷ್ಟೋ ಇತ್ತು ಅಲ್ಲ, ಅಷ್ಟು ಬಂದಿದೆ. ಅಂದರೆ 2.43 ಏನೋ ಇತ್ತು ಅಲ್ವಾ ಅದು. ನೋಡಿ, ಅದು 4700 ವ್ಯೂಸ್ಗೆ ಅಷ್ಟು ಬಂದಿದೆ. ಇದು 3600 ವ್ಯೂಸ್ಗೆನೇ ಇಷ್ಟು ಬಂದಿದೆ. ಅದನ್ನೇ ಹೇಳಿದ್ದು ನಾನು. ವಿಡಿಯೋನ ಏನು ನೋಡಿರ್ತಾರೆ, ಪೂರ್ತಿಯಾಗಿ ನೋಡಿರ್ತಾರೆ, ಅರ್ಧ ನೋಡಿರ್ತಾರೆ, ಅದ್ರ ಮೇಲೆ ಲೆಕ್ಕ ಹಾಕ್ಕೊಂಡು ಕೊಡೋದು ಡಾಲರ್ನ.
ಏನಂದರೆ ಹೊಸ್ದಾಗಿ ಬರೋರು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊತಾರೆ ಅಲ್ಲ, ವ್ಯೂಸ್ ತುಂಬ ಬಂದಿರೋರಿಗೆ ತುಂಬ ಡಾಲರ್ ಬಂದ್ಬಿಟ್ಟಿರುತ್ತೆ, ತುಂಬ ದುಡ್ಡು ಅರ್ನ್ ಮಾಡ್ತಿರ್ತಾರೆ ಅಂತ ಅಂದ್ಬಿಟ್ಟು. ಹಾಗೆಲ್ಲ ಇಲ್ಲ. ವ್ಯೂಸು ಜಾಸ್ತಿ ಬರೋದು ಕಮ್ಮಿ ಬರೋದು ಲೆಕ್ಕ ಅಲ್ಲ. ನಮ್ಮ ವೀಡಿಯೋನ ಎಷ್ಟು ಪೂರ್ತಿಯಾಗಿ ನೋಡ್ತಿದ್ದಾರಾ, ಅರ್ಧ ನೋಡ್ತಿದ್ದಾರಾ, ಸ್ಕಿಪ್ ಮಾಡಿ ಹೋಗಿದ್ದಾರಾ, ಇದು ಕೌಂಟ್ ಆಗುತ್ತೆ. ಅದು ಮೇಯ್ನು. ನಮ್ಮ ವೀಡಿಯೋನ ಪೂರ್ತಿಯಾಗಿ ನೋಡಬೇಕು ಜನ, ಅವಾಗ ಮಾತ್ರ ನಮಗೆ ಜಾಸ್ತಿ ಡಾಲರ್ ಕೌಂಟ್ ಆಗೋದು. ಇಲ್ಲ ಅಂತಂದರೆ ಈ ಥರ ಕಮ್ಮಿನೇ ಬರೋದು ನಮಗೆ. ಇನ್ನೊಂದು ತೋರಿಸ್ತೀನಿ ರೀ ನೋಡಿ. ಇದೊಂದು ಸಿಗಂದೂರ್ದು ಇದೆ. ಇದು 1700 ಓಡಿರೋದು. 1700 ಆದರೂ ಕೂಡ ಇದಕ್ಕಿನ್ನೂ $1 ಕೂಡ ಆಗಿಲ್ಲ. $1,500ಕ್ಕೆ $1 ಅಂತ ಲೆಕ್ಕ ಹಾಕ್ಕೊಂಡ್ರು ಕೂಡ ಇದಿನ್ನೂ 68ಅಲ್ಲೇ ಇದೆ, ಅಂದರೆ 0.68ಅಲ್ಲಿದೆ. ಅಂದರೆ ವೀಡಿಯೋನ ಎಷ್ಟು ಲೆಂತಲ್ಲಿ ನೋಡ್ತಿದ್ದಾರೆ ಗೊತ್ತಾಗ್ತಾ ಇಲ್ಲ, ಪೂರ್ತಿಯಾಗಿ ನೋಡ್ತಾ ಇಲ್ಲ ಅಂತ ಅನಿಸುತ್ತೆ. ಮತ್ತು ವೀಡಿಯೋ ನೋಡಿ ಲೆಂತು 25 ನಿಮಿಷದ ವೀಡಿಯೋ ಇದು. 25 ನಿಮಿಷದ ವೀಡಿಯೋಗೂ ಕೂಡ ಇನ್ನೂ 1700 ವ್ಯೂಸ್ಗೆ ಬಂದಿರೋದು ಬರೀ 68.68ಅಲ್ಲಿ ಬಂದಿದೆ. ಈ ಥರ ಇರುತ್ತೆ. ಮತ್ತು ಏನು ಗೊತ್ತಾ, ಇದು ನಿಧಾನಕ್ಕೆ ವ್ಯೂಸ್ ಹೋಗ್ತಾ ಇದೆ. ದಿನಾನು ಈ ವಿಡಿಯೋ ಹಾಕಿನೇ ನಾನು ಡಿಸೆಂಬರಲ್ಲಿ ಹಾಕಿರೋದು ವೀಡಿಯೋ ಇದು. ಇವಾಗೂ ಇನ್ನೂ ರನ್ ಆಗ್ತಾ ಇದೆ, ಆದರೆ ನಿಧಾನ ಕೊಡ್ತಾ ಇದೆ. ಆ ನಿಧಾನ ಕೊಡ್ತಾ ಇರೋದಕ್ಕೇನೆ ಡಾಲರ್ ತುಂಬ ಏನು ಕಮ್ಮಿ ಕೌಂಟ್ ಆಗ್ತಾ ಇರೋದು. ಫಾಸ್ಟಾಗಿ ಓಡುತ್ತೆ ಅಲ್ಲ, ಬೇಗ ವ್ಯೂಸ್ ಬರುತ್ತೆ ಅಲ್ಲ, ಅದಕ್ಕೆ ಇವಾಗ ನಾನು ಅವಾಗಲೇ 3600 ತೋರಿಸ್ದೆ ಅಲ್ಲ, ಅದು ಒಂದೇ ದಿನಕ್ಕೆ ಬೆಳಗ್ಗೆ ಇವತ್ತು ಹಾಕಿದ್ದು ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ನನಗೆ 1000 ವ್ಯೂಸ್ ಕೌಂಟ್ ಆಗಿತ್ತು. ಅದು ಆ ಥರ ಫಾಸ್ಟಾಗಿ ಓಡ್ತಲ್ಲ, ನನಗೊಂದು ವಾರದಲ್ಲೆಲ್ಲನೂ ಅದು 3600 ವ್ಯೂಸ್ ಆಗೋಗಿತ್ತು. 3-4 ದಿನದಲ್ಲೇ ಆಗೋಗಿತ್ತು. ಆ ಥರ ಆಗಿರೋದಕ್ಕೆ ಜಾಸ್ತಿ ಬೇಗ ಕೌಂಟ್ ಆಗುತ್ತೆ ಡಾಲರು. ತುಂಬ ನಿಧಾನ ಕೊಡೋ ವೀಡಿಯೋಗಳಿಗೆಲ್ಲನೂ ಜಾಸ್ತಿ ಕೌಂಟ್ ಆಗಲ್ಲ. ಈ ಥರ ಇರುತ್ತೆ. ಇನ್ನು ಶಾರ್ಟ್ಸನ್ನು ನೋಡೋದಾದರೆ, ಶಾರ್ಟ್ಸಲ್ಲಿ ನೋಡಿ ಈ ಥರ 500-1000ಕ್ಕಿಂತ ಕಮ್ಮಿ ವ್ಯೂಸ್ ಬಂದಿರೋದು ಯಾವುದಕ್ಕೂ ಡಾಲರ್ ಕೌಂಟ್ ಆಗಲ್ಲ, ಬರೋದೇ ಇಲ್ಲ. ಅದಕ್ಕೆ 1 ಪಾಯಿಂಟ್ ಕೂಡ ಬರಲ್ಲ. ಇದೊಂದು 1300 ಇದೆ. ಇದನ್ನು ನೋಡೋಣ ಇದಕ್ಕೆ ಎಷ್ಟು ಬಂದಿದೆ ಅಂತ ಅಂದ್ಬಿಟ್ಟು. ಇದು ಕೂಡ ಅಷ್ಟೇನೆ, ವೀಡಿಯೋನ ಎಷ್ಟೊತ್ತವರೆಗೂ ಇದ್ದು ನೋಡಿದ್ದಾರೆ ಅಂತ. ಇಲ್ಲಿ ನೋಡಿ 0.01 1300 ವ್ಯೂಸ್ಗೆ. ಕೆಲವೊಂದು ಸರಿ 2000 ವ್ಯೂಸ್ ಹೋಗಿದ್ರು ಕೂಡ ನಮಗೆ 0.01 ಬಂದಿರಲ್ಲ. ಇದಕ್ಕೆ ಬಂದಿದೆ ಅಂದರೆ ಇಲ್ಲಿ ನೋಡಿ ರಿಯಲ್ ಟೈಮಲ್ಲಿ ಇಲ್ಲಿ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಾರೆ. ಕೆಲವೊಬ್ಬರು ಪೂರ್ತಿಯಾಗಿ ನೋಡಿದ್ದಾರೆ, ಕೆಲವೊಬ್ಬರು ಅರ್ಧಕ್ಕೆ ಸ್ಕಿಪ್ ಮಾಡಿ ಹೋಗಿದ್ದಾರೆ, ರಂಗೋಲಿನ ನೋಡಿದ್ದಾರೆ. ಹಾಗಾಗಿ ಅದಕ್ಕೆ 1300 ವ್ಯೂಸ್ಗೆನೇ 0.01 ತೋರಿಸ್ತಾ ಇರೋದು. ಇನ್ನೊಂದು ಇದು 1400 ಆಗಿದೆ. ಇದಕ್ಕೆ ನೋಡೋಣ ಎಷ್ಟು ಬಂದಿದೆ ಅಂತ. ಇದಕ್ಕೆ ನೋಡಿ 1 ಇಲ್ಲ. ಇದಕ್ಕೆ 1400 ವ್ಯೂಸ್ ಆಗಿದ್ರು ಕೂಡ 1 ಪಾಯಿಂಟ್ ಕೂಡ ಇಲ್ಲ. ಇದು 1200 ವ್ಯೂಸು, ಇದಕ್ಕೂ 1 ಪಾಯಿಂಟು ಇಲ್ಲ. ಇದು 1400 ವ್ಯೂಸು, ಇದಕ್ಕೆ 1 ಪಾಯಿಂಟ್ ಬಂದಿದೆ ನೋಡಿ, 0.01. ಆ ಥರ ಜಾಸ್ತಿ ವ್ಯೂಸ್ ಬಂದಿರೋದಕ್ಕೂ ಕಮ್ಮಿ ವ್ಯೂಸ್ ಬಂದಿರೋದಕ್ಕೂ ತುಂಬ ಹೆಚ್ಚು ಕಡಿಮೆ ಇರುತ್ತೆ. ನಮ್ಮ ವೀಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ಡಾಲರ್ ಜಾಸ್ತಿ ಕೌಂಟ್ ಆಗೋದು. ಇಲ್ಲ ಅಂತಂದರೆ ಎಷ್ಟೇ ವ್ಯೂಸ್ ಬಂದರೂ ಕೂಡ ವ್ಯೂಸ್ ಕೌಂಟಿಂಗಲ್ಲಿ ನಿಮಗೆ ತೋರಿಸುತ್ತೆ ಬಿಟ್ಟರೆ ಇಲ್ಲಿ ತುಂಬಾ ಕಮ್ಮಿ ಕೌಂಟ್ ಆಗುತ್ತೆ. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಬಾರ್ದು ಯೂಟ್ಯೂಬಿಗೆ ಬಂದಾಗ. ನೋಡಿ ಇದಕ್ಕೆ 9600 ವ್ಯೂಸ್ಗೆ ಅಲ್ಲಿ ಬಂದಿರೋದು ಬರೀ 0.02. 4000 ವ್ಯೂಸಿಗೆ ಬರೋದು ಇಲ್ಲಿ 9600 ಆದರೂ ಕೂಡ ಅಷ್ಟೇ ಬಂದಿದೆ. ಇಲ್ಲೊಂದು 32K ಆಗಿದೆ ಇದೊಂದು ರಂಗೋಲಿಗೆ. ಇದನ್ನು ನೋಡೋಣ ಎಷ್ಟು ಬಂದಿದೆ ಅಂತ ಅಂದ್ಬಿಟ್ಟು. ಇದಕ್ಕೆ ನೋಡಿ 0.11 ಬಂದಿದೆ, 0.11 ಬಂದಿದೆ. 32,000 ವ್ಯೂಸ್ಗೆ 0.11 ಈ ಥರ ಕೌಂಟ್ ಆಗುತ್ತೆ. ಇನ್ನು ಲೈವ್ದು ನೋಡೋದಾದರೆ ಲೈವ್ದು ಹಾಗೇನೆ. ಇದು ಲಾಸ್ಟ್ ಮಾಡಿದ್ದು ಲೈವು. ಇದಕ್ಕೆ ಮತ್ತೆ ಲೈವು ನಾವು ಮಾಡಿ ಮುಗಿಸಾದ್ಮೇಲೆ ಯಾರಾದರೂ ನಮ್ಮ ಲೈವ್ನ ಮತ್ತು ಓಪನ್ ಮಾಡಿದಾಗ ನಮಗೆ ಆ್ಯಡ್ಗಳು ರನ್ ಆಗುತ್ತೆ ಅಲ್ಲ, ಆ ಥರ ಏನಾದರೂ ನೋಡಿದ್ದಾರೆ ಅಂತಂದರೆ ನನಗೆ ಇಲ್ಲಿ ನೋಡಿ ವ್ಯೂಸ್ 28 ಏನೋ ಬಂದಿದೆ. ಅದಕ್ಕೆ ನನಗೆ ಬಂದಿರೋದು 0.01. ಓಕೆನಾ? ಈ ಥರ ಬರುತ್ತೆ ಲೈವಲ್ಲಿ ಕೂಡ 0. ಇದಕ್ಕೆ ನೋಡಿ ಇದು 46 ಜನ ಮತ್ತೆ ನೋಡಿದ್ದಾರೆ. ನನ್ನ ಲೈವ್ ಮುಗಿದಾದ್ಮೇಲೆ ಕೂಡ ಮತ್ತೆ ನೋಡಿರೋದ್ರಿಂದ ನನಗೆ 0.02 ಬಂದಿದೆ. ಈ ಥರ ಪಾಯಿಂಟ್ಸ್ಗಳು ಬರ್ತಾ ಇರ್ತವೆ. ಆ ಪಾಯಿಂಟ್ಸ್ಗಳು ಇದಕ್ಕೆ 68 ಬಂದಿದೆ, 0.68.
ಆದರೆ ಇದು ವ್ಯೂಸ್ಗೂ ಬಂದಿರೋದು. ಅದಾದಮೇಲೆ ನನಗೆ ಈ ಲೈವಲ್ಲಿ ಸೂಪರ್ ಚಾಟ್ ಮಾಡಿದ್ದಾರೆ, ಸೂಪರ್ ಥ್ಯಾಂಕ್ಸ್ ಮಾಡಿರ್ತಾರಲ್ಲ, ಅದರಿಂದ ಅದು ಬಂದಿರೋದು. ಈ ಥರ ನಮಗೆ ಲೈವಿಂದ, ವೀಡಿಯೋಯಿಂದ, ಶಾರ್ಟ್ಸ್ಗಳಿಂದ ಈ ಥರ ಕೌಂಟ್ ಆಗುತ್ತೆ. ಈ ಥರ ಕೌಂಟ್ ಆಗಿ ನನಗೆ ಇಷ್ಟೊತ್ತಿಗೆ ಎಷ್ಟಾಗಿದೆ ಗೊತ್ತಾ? ನಾನು ಮಾನಿಟೈಸ್ ಮಾಡಿಕೊಂಡು 5 ತಿಂಗಳಾಗ್ತಾಯಿದೆ. ಇಲ್ಲಿವರೆಗೂ ನನಗೆ ಪರ್ಸೆಂಟೇಜಲ್ಲಿ ಹೇಳ್ತೀನಿ, ನಾನು ಟೋಟಲಾಗಿ ಇಷ್ಟೇ ಆಗಿದೆ ಅಂತ ಹೇಳಲ್ಲ, ಒಂದು 60 to 65% ನನಗೆ ಡಾಲರ್ ಕಂಪ್ಲೀಟ್ ಆಗಿದೆ. ಇನ್ನೂ ನಂದು ಕಂಪ್ಲೀಟ್ ಮಾಡೋದು ತುಂಬ ಇದೆ. ಅದು ಯಾವಾಗ ಕಂಪ್ಲೀಟ್ ಮಾಡ್ತೀನೋ, ಯಾವಾಗ ಪೇಮೆಂಟ್ ತೊಗೊತೀನೋ ಗೊತ್ತಿಲ್ಲ. ಇನ್ನೂ ನನಗೆ ಕಂಪ್ಲೀಟ್ ಆಗಬೇಕು ಅಂದರೆ ಈ ಥರ ವ್ಯೂಸ್ ಬಂದು ಈ ಥರ ಡಾಲರ್ ಏನಾದ್ರು ಕೌಂಟ್ ಆಗ್ತಾನೇ ಹೋಗ್ತಾ ಇದ್ರಂದರೆ ಇನ್ನೂ ಒಂದು 2 ತಿಂಗಳು ಬೇಕಾಗುತ್ತೆ ಅನಿಸುತ್ತೆ ನಾನು ಕಂಪ್ಲೀಟಾಗಿ $100 ಮಾಡಿಕೊಂಡು ಒಂದು ಪೇಮೆಂಟ್ ತಗೊಳ್ಳೋದಕ್ಕೆ. ಅಷ್ಟರೊಳಗೆ ಯಾವುದಾದ್ರೂ ವೀಡಿಯೋ ಒಳ್ಳೆ ವ್ಯೂಸ್ ಬಂದು ಏನಾದರೂ ಚೆನ್ನಾಗಿ ಡಾಲರ್ ಕೌಂಟ್ ಆದರೆ ಸ್ವಲ್ಪ ಬೇಗನೆ ತಗೊಬೋದು. ಇಲ್ಲ ಅಂತಂದರೆ ಇನ್ನೂ ಒಂದು 2 ತಿಂಗಳು ಮೇಲೇ ಆಗುತ್ತೆ ನನಗೆ ಪೇಮೆಂಟ್ ಬರೋದಕ್ಕೆ. ಈ ಥರ ಇರುತ್ತೆ. ಇನ್ನು ವೀಡಿಯೋಗೆ ವ್ಯೂಸ್ಗಳು ಚೆನ್ನಾಗಿ ಬರಬೇಕು. ಇನ್ನೊಂದು ವಿಷಯ ಏನಂದರೆ, ವೀಡಿಯೋಗೆ ವ್ಯೂಸು ಇಂಡಿಯಾದೊಳಗೆ ಏನು ನೋಡ್ತಿರ್ತಾರಲ್ಲ ಅದಕ್ಕೆ ಡಾಲರ್ ಕೌಂಟು ಕಮ್ಮಿ ಆಗುತ್ತೆ. ಅದೇ ನಮ್ಮ ವೀಡಿಯೋನೇನಾದರೂ ಇಂಡಿಯಾ ಬಿಟ್ಟು ಆಚೆ ಫಾರಿನ್ ಕಂಟ್ರೀಸಲ್ಲಿ ಯಾರಾದರೂ ನೋಡ್ತಿದ್ದಾರೆ ವೀಡಿಯೋನ ಅಂತಂದಾಗ ಆವಾಗ ಡಾಲರ್ ಕೌಂಟು ಜಾಸ್ತಿ ಆಗುತ್ತೆ. ಈ ಥರ ಕೂಡ ಇರುತ್ತೆ. ಸಾಮಾನ್ಯವಾಗಿ ನೋಡಲ್ಲ ಯಾರೂ ಔಟ್ಸೈಡವರು, ಅಂದರೆ ಬೇರೆ ಕಂಟ್ರಿಯವರು. ಆ ಥರ ಏನಾದ್ರು ನೋಡಿದ್ರೆ ನಮಗೆ ವೀಡಿಯೋಗೆ ಡಾಲರ್ ಕೌಂಟು ಜಾಸ್ತಿನೇ ಆಗುತ್ತೆ. ನಮ್ಮ ವೀಡಿಯೋ ನಮ್ಮ ದೇಶ ಬಿಟ್ಟು ಬೇರೆ ದೇಶದವ್ರು ಯಾರಾದರೂ ನೋಡ್ತಾರೆ ಅಂತಂದಾಗ ಈ ಥರ ಇರುತ್ತೆ ಡಾಲರ್ ಕೌಂಟು. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಎಕ್ಸ್ಪೆಕ್ಟೇಷನ್ಸು ಇಟ್ಕೊಳ್ಳೋಕೆ ಹೋಗಬೇಡಿ. ಶುರು ಮಾಡಿ, ಬೇಡ ಅಂತ ನಾನು ಹೇಳಲ್ಲ, ಶುರು ಮಾಡಿ. ಒಂದು ಸೈಡ್ಗೆ ಒಂದು ಹಾಬಿ ಥರ ಅಂತ ಅಂದ್ಕೊಂಡು ಯೂಟ್ಯೂಬ್ನ ಶುರು ಮಾಡಿಕೊಂಡು ಸುಮ್ಮನೆ ನೀವು ವೀಡಿಯೋಸ್ನ ಮಾಡಿ, ಒಳ್ಳೆ ವೀಡಿಯೋಸ್ನೇ ಮಾಡಿಬಿಟ್ಟು ಹಾಕ್ಕೊಂಡು ಹೋಗ್ತಾಯಿರಿ. ಇವತ್ತಲ್ಲ ನಾಳೆ ಯಾವತ್ತಾದರೂ ಒಂದು ವೀಡಿಯೋ ವೈರಲ್ ಹೋಯ್ತು ಅಂತಂದರೆ ವ್ಯೂಸ್ ಬರುತ್ತೆ. ವ್ಯೂಸ್ ಬಂದಂಗೆ ಡಾಲರ್ ಕೂಡ ಬರುತ್ತೆ ಮಾನಿಟೈಸ್ ಆದಮೇಲೆ. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ಮಾನಿಟೈಸಿಗೆ ಮುಂಚೆ ಏನು ವ್ಯೂಸ್ ಬಂದಿರುತ್ತೆ ಅಲ್ಲ ನಿಮಗೆ, ಅದು ಎಷ್ಟಾದರೂ ಬಂದಿರಲಿ, ಎಷ್ಟು ಲಕ್ಷನಾದರೂ ಬಂದಿರಲಿ ವ್ಯೂಸು, ಅದೆಲ್ಲನೂ ಕೂಡ ವಾಚ್ ಅವರ್ಗೆ ಕೌಂಟ್ ಆಗಿರುತ್ತೆ. ಬಿಟ್ಟರೆ ಲಾಂಗ್ ವೀಡಿಯೋಸ್ದು ಅದು ಯಾವುದೂ ಎಷ್ಟು ನಿಮಗೆ ಮಾನಿಟೈಸ್ ಆದಮೇಲೆ ಅದರಲ್ಲಿ ಯಾವುದೇ ಅರ್ನಿಂಗ್ ಆಗೋಲ್ಲ. ಅದಾದಮೇಲೆ ಮಾನಿಟೈಸ್ ಆದಮೇಲೆ ಏನು ವ್ಯೂಸ್ ಬರುತ್ತೆ ಅಲ್ಲ ಅದಕ್ಕೆ, ಆವಾಗ ಮಾತ್ರ ಅದು ಅರ್ನಿಂಗ್ ಆಗುತ್ತೆ. ನಿಮ್ಗೆ ಅದು ಒಂದು ವೀಡಿಯೋನ ತೋರಿಸ್ಬಿಡ್ತೀನಿ ಇರಿ ನಾನು. ಮಾನಿಟೈಸಿಗೆ ಮುಂಚೆ ಎಷ್ಟು ವ್ಯೂಸ್ ಇದ್ದು, ಅದಾದಮೇಲೆ ಎಷ್ಟು ವ್ಯೂಸ್ ಬಂತು, ಅದಕ್ಕೆ ಎಷ್ಟು ಡಾಲರ್ ಕೌಂಟ್ ಆಗಿದೆ ಅಂತ. ಈ ವಿಡಿಯೋ ನೋಡಿ, ಶ್ರೀರಾಮ್ಪುರ ಚಿಂದಿ ಮಾರ್ಕೆಟ್ದು ವಿಡಿಯೋ ಇದು ಅಪ್ಲೋಡ್ ಮಾಡಿದಾಗ 300 ವ್ಯೂಸ್ ಏನೋ ಹೋಗಿತ್ತು. ಅದಾದಮೇಲೆ 1 ತಿಂಗಳಾದಮೇಲೆ ಅದಕ್ಕೆ ವ್ಯೂಸ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. ವ್ಯೂಸ್ ಬಂದು ಅದು ಒಂದು 2,500 ವ್ಯೂಸ್ ಆಗಿತ್ತು. ಆ ಟೈಮಿಗೆ ನನಗೆ ಮಾನಿಟೈಸ್ ಆಗಿದ್ದು. ಅಲ್ಲಿವರೆಗೂ ಬಂದ ವ್ಯೂಸು ಅದು ಏನು ವಾಚ್ ಅವರ್ಗೆ ಕೌಂಟ್ ಆಯಿತು. ಇದರಲ್ಲಿ ನೋಡಿ 488 ವಾಚ್ ಅವರು ವ್ಯೂಸ್ ಈ ಥರ ಹೋಯ್ತು ಅಂದರೆ ಅದಕ್ಕೇನೆ ವೀಡಿಯೋಗಳನ್ನ ಮಾನಿಟೈಸಿಗೆ ಮುಂಚೆ ಸ್ವಲ್ಪ ಲೆಂತಾಗಿ ಹಾಕ್ಕೊಳ್ಳಿ ಅಂತ ಹೇಳೋದು. ನೋಡಿ 6,200ಗೆನೇ ನನಗೆ 488 ವಾಚ್ ಅವರ್ ಆಗಿದೆ. ವಾಚ್ ಅವರ್ ಕಂಪ್ಲೀಟ್ ಮಾಡೋಕ್ಕೂ ಕಷ್ಟಪಡ್ತಿರ್ತೀರಲ್ವಾ, ಹಾಗಾಗಿ ಹೇಳ್ತಾ ಇದ್ದೀನಿ. ಈ ಥರ ಮಾಡ್ಕೊಬೋದು. ಈ ವಿಡಿಯೋ 2,500 ವ್ಯೂಸ್ ಆಗೋಗಿತ್ತು ನನಗೆ ಮಾನಿಟೈಸು ಮಾಡ್ಕೊಳ್ಳೋ ಟೈಮ್ಗೆ. ಮಾನಿಟೈಸ್ ಆದಮೇಲೆ ಏನು ವ್ಯೂಸ್ ಬಂತಲ್ಲ, ಈ 2.43 ಸೆಂಟ್ಸ್ ಬಂದಿದೆ. ಓಕೆನಾ, ಇದರಲ್ಲೂ ನನಗೆ ಈ ಥರ ಬರುತ್ತೆ. ಇವಾಗಲೂ ಈ ವಿಡಿಯೋ ಇನ್ನೂ ರನ್ ಆಗ್ತಾ ಇದೆ, ಇನ್ನೂ ಹೋಗ್ತಾನೇ ಇದೆ, ನಿಧಾನಕ್ಕೆ ವ್ಯೂಸ್ ಬರ್ತಾನೇ ಇದೆ. ಇದಕ್ಕೆ ಇನ್ನೂ ನೋಡೋಣ ಎಲ್ಲಿ ತನಕ ಹೋಗ್ತಾ ಇರುತ್ತೆ ಅಂತ ಅಂದ್ಬಿಟ್ಟು. ಒಟ್ಟಿನಲ್ಲಿ ವ್ಯೂಸ್ ಅಂತೂ ಬರ್ತಾ ಇರುತ್ತೆ, ಇನ್ನೂ ಸ್ಟಾಪ್ ಆಗಿಲ್ಲ ವ್ಯೂಸು. ಈ ಥರ ಇರುತ್ತೆ ವಿಡಿಯೋ. ಮಾನಿಟೈಸಿಗೆ ಮುಂಚೆ ಹೆಂಗೆ ವ್ಯೂಸ್ ಕೌಂಟ್ ಆಗುತ್ತೆ, ಮಾನಿಟೈಸ್ ಆದಮೇಲೆ ಹೆಂಗೆ ವ್ಯೂಸ್ ಕೌಂಟ್ ಆಗುತ್ತೆ ಅನ್ನೋದು ಈ ಥರ ಇರುತ್ತೆ. ಓಕೆ, ಇನ್ನೀಗ ನೋಡಿದ್ರಿ ಅಲ್ವಾ ಸ್ಕ್ರೀನ್ ರೆಕಾರ್ಡರ್ನ, ಎಷ್ಟು ವ್ಯೂಸ್ಗೆ ಎಷ್ಟು ಡಾಲರ್ ಬರುತ್ತೆ ಅಂತ ಅಂದ್ಬಿಟ್ಟು. ಇನ್ನೂ ನಾನು ಡಾಲರ್ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಇನ್ನೂ ಒಂದು 2 ತಿಂಗಳು 3 ತಿಂಗಳು ಟೈಮ್ ಬೇಕಾಗುತ್ತೇನೋ ಅಂತ ಅನಿಸುತ್ತೆ. ನನಗೆ ಬರ್ತಾ ಇರೋ ವ್ಯೂಸ್ನ ಲೆಕ್ಕ ಹಾಕ್ಕೊಂಡ್ರೆ ನೋಡೋಣ, ಅಷ್ಟರೊಳಗಡೆ ಯಾವುದಾದ್ರೂ ವಿಡಿಯೋ ಚೆನ್ನಾಗಿ ವ್ಯೂಸ್ ಹೋಗಿ ಏನಾದರೂ ಸ್ವಲ್ಪ ಡಾಲರ್ ಬೇಗ ಕಂಪ್ಲೀಟ್ ಆಯಿತು ಅಂತಂದರೆ ಆದಷ್ಟು ಬೇಗನೆ ಒಂದು ಪೇಮೆಂಟ್ನ ತಗೊತೀನಿ. ಆದಷ್ಟು ಬೇಗ ಒಂದು ಪೇಮೆಂಟ್ ಕೈಗೆ ಬರಲಿ ಅನ್ನೋದು ನನಗೂ ಕೂಡ ಆಸೆನೇ. ಗೊತ್ತಿಲ್ಲ, ಮೊದಲೇ ಹೇಳ್ದಂಗೆ ಆ ಚಾನಲ್ಗಳು ದೊಡ್ಡ ಚಾನಲ್ಗಳೆಲ್ಲ ಡಿಮಾನಿಟೈಸ್ ಆಗ್ತಾ ಇರೋದ್ರಿಂದ ನಮ್ದು ಯಾವಾಗ ಏನಾಗುತ್ತೆ ಅನ್ನೋದೇ ಗೊತ್ತಿಲ್ಲ. ನನಗೆ ಅದೊಂದು ಭಯ ಮನಸ್ಸಲ್ಲಿದೆ. ಒಂದಾದರೂ ಪೇಮೆಂಟ್ ತಗೊತೀನೋ ಇಲ್ವೋ ಅನ್ನೋದೇ ನನಗೊಂದು ಯೋಚನೆ ಆಗಿದೆ. ಆದಷ್ಟು ಬೇಗ ದೇವ್ರ ದಯೆಯಿಂದ, ರಾಯರ ಆಶೀರ್ವಾದದಿಂದ ಒಂದಾದರೂ ಪೇಮೆಂಟ್ ತಗೊಂಡ್ಬಿಟ್ರೆ ಸಾಕು ಅಂತ ನನ್ನ ಆಸೆ ಇದ್ದಿದ್ದೆ. ಅದು ನನ್ನ ಚಾನಲ್ ಸ್ಟಾರ್ಟ್ ಮಾಡೋವಾಗಲೂ ಕೂಡ ನಂಗೆ ಲಾಂಗ್ ಟೈಮ್ ಅರ್ನಿಂಗ್ ಮಾಡಲೇಬೇಕು ಅನ್ನೋದೇನು ಇರಲಿಲ್ಲ. ಒಂದಾದರೂ ಪೇಮೆಂಟು, ನಾನು ಕೂಡ ಒಂದು ಯೂಟ್ಯೂಬರ್ ಆಗಿ ಒಂದು ಪೇಮೆಂಟ್ ತೆಗ್ದಿದ್ದೀನಿ ಯೂಟ್ಯೂಬಿಂದ ಅಂತ ಹೇಳ್ಕೊಳ್ಳೋದಕ್ಕೊಂದು ಖುಷಿ ಇರುತ್ತೆ ಅಲ್ಲ. ಹಾಗಾಗಿ ನೋಡೋಣ ಏನಾಗುತ್ತೆ ಗೊತ್ತಿಲ್ಲ. ಟ್ರೈ ಮಾಡ್ತೀನಿ, ಎಷ್ಟು ಸಾಧ್ಯ ಅಲ್ಲಿವರೆಗೂ ನಾನು ಟ್ರೈ ಮಾಡ್ತೀನಿ. ಎಷ್ಟು ಬರೋಷ್ಟು ವ್ಯೂಸ್ ಬರ್ತಾ ಇರಲಿ, ಆಗಷ್ಟು ಡಾಲರ್ ಕೌಂಟ್ ಆಗ್ತಾ ಇರಲಿ.
ಆದಷ್ಟು ಮುಕ್ಕಾಲು ಭಾಗಕ್ಕೆ ಬಂದಿದ್ದೀನಿ. ಇನ್ನೊಂದು ಸ್ವಲ್ಪ ಇದೆ, ಅದನ್ನ ಮುಗಿಸ್ಕೊಂಡ್ಬಿಟ್ಟು ಒಂದು ಪೇಮೆಂಟ್ನ ತಗೊಂಡ್ಬಿಡ್ತೀನಿ. ಇನ್ನು ಹೊಸಬ್ರು ಚಾನಲ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಬರೋರ್ಗೆಲ್ಲರಿಗೂ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಲ್ಲ, ಆ ಎಕ್ಸ್ಪೆಕ್ಟೇಷನ್ ತುಂಬಾ ಓವರ್ ಎಕ್ಸ್ಪೆಕ್ಟೇಷನ್ ಆಗದೆ ಇರಲಿ ಅನ್ನೋದಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋನ ಮಾಡಿದ್ದು. ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಕೂಡ ಅಂತ ಅಂದ್ಬಿಟ್ಟು. ಯಾಕೆಂದ್ರೆ ನಮಗೆ ಏನು ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕೆಲವರು ಬಂದ್ಬಿಡ್ತಾರೆ. ನಾನು ಕೂಡ ಹಾಗೆ ಅನ್ಕೊಂಡಿದ್ದೆ, ಚಾನಲ್ ಸ್ಟಾರ್ಟ್ ಮಾಡಿದ ತಕ್ಷಣ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ. ಅದು ಏನೂ ಆಗಲ್ಲ. ಎಲ್ಲರೂ ಯೂಟ್ಯೂಬ್ ಕೈಯಲ್ಲಿರುತ್ತೆ, ಯೂಟ್ಯೂಬ್ ಅಲ್ಗಾರಿದಮ್ ಕೈಯಲ್ಲಿರುತ್ತೆ. ಅದು ಬಿಟ್ಟು ನಮ್ಮ ಕೈಯಲ್ಲಿ ಇನ್ಯಾರ ಕೈಯಲ್ಲೂ ಏನೂ ಇರಲ್ಲ. ವ್ಯೂಸ್ ಅಲ್ಗಾರಿದಮ್ ಹೆಂಗ್ ವರ್ಕ್ ಆಗುತ್ತೋ ಹಂಗೆ ವ್ಯೂಸ್ ಹೋಗುತ್ತೆ, ಬಿಟ್ರೆ ವ್ಯೂಸ್ ಹೆಂಗ್ ಬಂದ್ರೆ ಹಂಗೆ ಡಾಲರ್ ಕೌಂಟ್ ಆಗುತ್ತೆ ಅಷ್ಟೇನೆ. ಅಷ್ಟು ಬಿಟ್ಟು ನಾವು ಇನ್ನೇನು ಮಾಡೋಕ್ಕಾಗಲ್ಲ. ಓಕೆ, ಹೊಸಬ್ರಿಗೆ ಅರ್ಥ ಆಗ್ಲಿ ಅನ್ನೋದಕ್ಕೋಸ್ಕರ ಅಷ್ಟೇನೆ. ಗೊತ್ತಾಗ್ಲಿ, ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಾ ಚಾನಲ್ಗಳನ್ನ ಸ್ಟಾರ್ಟ್ ಮಾಡ್ಕೊಂಡವರು ಒಂದು ಸೈಡ್ ಹಾಬಿ ತರ ಇಟ್ಕೊಂಡು ಅದನ್ನ ಯೂಸ್ ಮಾಡ್ಕೊಂಡ್ರೆ ಒಳ್ಳೇದು. ಅದೇ ಫುಲ್ ಟೈಮ್ ಅರ್ನಿಂಗ್ ತರ ಮಾಡ್ಕೊಳ್ಳಿ. ಅಂದ್ರೆ ವ್ಯೂಸ್ ಚೆನ್ನಾಗಿ ಬರ್ತಾ ಇದೆ ಅಂತ ಅಂದಾಗ ಅದು ಓಕೆ, ಇಲ್ಲ ಅಂತಂದ್ರೆ ಸ್ಟಾರ್ಟಿಂಗಲ್ಲೇ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಬೇಡ ಅಂತ ಅಷ್ಟೇನೆ. ಒಂದು ಹೋಪ್ಸ್ ಇಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಮಾಡಿ ಹೊಸದಾಗಿ ಚಾನಲ್ಗಳು ಸ್ಟಾರ್ಟ್ ಮಾಡೋರು ಮಾಡಿ, ಇವಾಗ್ಲೂ ಮಾಡ್ತಾ ಇರೋರು ಮಾನಿಟೈಸೇಷನ್ ಮಾಡ್ಕೊಬೇಕು ಅಂತ ಇರೋರು ಕೂಡ ಮಾಡ್ಕೊಳ್ಳಿ. ಈ ತರ ಅರ್ನಿಂಗ್ ಆಗತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ಇವತ್ತಿನ ವಿಡಿಯೋ. ಓಕೆ, ಇನ್ನು ಈ ವಿಡಿಯೋನು ಕೂಡ ನಾ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಹೇಳಿ ವಿಷಯ ಹೆಂಗ್ ಅನ್ನಿಸ್ತು ಅಂತ ಅಂದ್ಬಿಟ್ಟು. ಓಕೆ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಮಿಸ್ ಮಾಡ್ಕೊಂತಾರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬಾಯ್.